ಏನಾಯ್ತು ಸುಶಾಂತ್? ಯಾಕೆ ಏನಾಯ್ತು ಸುಶಾಂತ್? ಏನಿಲ್ಲ, ಗಾಡಿ ಪಾಸ್ ಆಯ್ತು. ಹುಷಾರಪ್ಪ. ಏನ್ರಿ ಸುಮಂತೆ ಅರ್ಚನಾಗ್ ಸರಿಯಾದ ಜೋಡಿ ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ಯಾಕೆ ಅಂದ್ರೆ ಅರ್ಚನನ್ನ ಸುಮಂತ್ ಅವ್ರು ನೋಡಿದ ತಕ್ಷಣ ಇಷ್ಟಪಟ್ರು ಅಂತ ಹೇಳಿದ್ರಲ್ವಾ, ಅದಕ್ಕೆ ಕೇಳ್ತಾ ಇದ್ದೀನಿ. ಅದಕ್ಕೆಲ್ಲ ಸ್ಪೆಷಲ್ ಕಾರಣ ಏನಿಲ್ಲ ಮಂತ್ರ. ವೀರಣ್ಣ ಅವರು ನಾನು ಮಾತಾಡ್ತಾ ಕೂತಿರುವಾಗ ಯಾವ್ದಾದ್ರು ಒಳ್ಳೆ ಸಂಬಂಧ ಇದ್ರೆ ಹೇಳಿ ಅಂತ ಹೇಳಿದ್ರು. ನನಗೆ ಸುಮಂತ್ ನೆನಪಾಗಿ ಇಮಿಡಿಯೇಟ್ ಆಗಿ ಹೇಳಿದೆ. ಸುಶಾಂತ್, ಸ್ವಲ್ಪ ಅಲ್ಲೆಲ್ಲಾದ್ರೂ ಮಾರ್ಕೆಟ್ ಹತ್ರ ನಿಲ್ಸೋ, ಹಣ್ಣು ಹೂವೆಲ್ಲ ತಗೋಬೇಕು. ಸರಿ ಅಮ್ಮ, ಆಯ್ತು. ಈ ಮದುವೆ ಖುಷಿ ಇಲ್ವಾ ಅಥವಾ ಗಂಡು ಚೆನ್ನಾಗಿಲ್ವಾ? ಆ ಥರ ದಿನದ್ರ ಮನ್ಸಲ್ಲಿದ್ರೆ ಹೇಳ್ಬಿಡುಕಂದ ಧೈರ್ಯವಾಗಿ, ಹೆದರ್ಕೋಬೇಡ. ನಿನಗೆ ಗಂಡು ಇಷ್ಟ, ಈ ಮದುವೆನೂ ಸಂಪೂರ್ಣವಾಗಿ ನಿಂಗೆ ಇಷ್ಟ ಇದೆ ಅಲ್ವಾ? ಅಮ್ಮ, ಅಚ್ಚು ರೆಡಿ ಆಗ್ಬಿಟ್ಟಕಂದ? ಹಾ, ಆಗ್ತಿದ್ದೀನಣ್ಣ. ಬಾ ಸುಕನ್ಯಾ ಒಳಗೆ. ಸರ್, ಅರ್ಚನಾ ಅವ್ರನ್ನ ಕರ್ಸ್ಬಿಡಿ. ಸುಮತಿ, ಜ್ಯೂಸ್ ತಂದ್ಬಿಡ್ತೀನಿ. ಮತ್ತೆ ಬಿಲ್ಡಿಂಗ್ ವ್ಯವಹಾರ ಎಲ್ಲ ಚೆನ್ನಾಗಿ ಆಗ್ತಾ ಇದೆಯಾ? ಆಗ್ತಾ ಇದೆ ಸರ್. ಹೊಸದಾಗಿ ಯಾವ್ದಾದ್ರು ಪ್ರಾಜೆಕ್ಟ್ ತಗೊಂಡ್ರಾ? ಅಚ್ಚು, ಅದ್ಕೆ ರೆಡಿ ಆಗ್ಬಿಟ್ಯಾ? ಆಹಾಹಾ, ಎಷ್ಟು ಸುಂದರವಾಗಿ ಕಾಣಿಸ್ತಿದೀಯಾ. ನಂದೇ ದೃಷ್ಟಿ ಆಗತ್ತೆ ನಿನ್ಗೆ. ಬಾ, ಎಲ್ರೂ ಕಾಯ್ತಿದ್ದಾರೆ. ಸರಿ ನಡೀರಿ. ಥ್ಯಾಂಕ್ ಯು. ತಗೊಳ್ಳಿ, ನಂಗೆ ಬೇಡಮ್ಮ. ಇಡುಕಂದ.
ಬಾಮ್ಮ ಇಲ್ಲೇ ಪಕ್ಕದಲ್ಲಿ ಕೂತ್ಕೋ. ಪರವಾಗಿಲ್ಲ, ನಾನು ನಮ್ಮ ಅಣ್ಣನ ಪಕ್ಕದಲ್ಲಿ ಕೂತ್ಕೋತೀನಿ. ತಗೊಳ್ಳಿ, ಜ್ಯೂಸ್ ತಗೊಳ್ಳಿ. ಅವತ್ ನಾನು ನಿನ್ನ ಮೊದಲನೇ ಸಲ ನೋಡ್ದಾಗ್ಲೇ ತುಂಬಾ ಇಷ್ಟ ಆಗ್ಬಿಟ್ಟೆಮ್ಮ. ಮಹಾಲಕ್ಷ್ಮಿ ಇದ್ದಾಗಿದೀಯ. ಅಲ್ಲ, ನಾವು ನಿಮ್ಮ ವಿಷಯ ತಿಳ್ಕೋಬೇಕು ಅಂತ ನಿಮ್ಮ ಫ್ಲ್ಯಾಟ್ ಹತ್ರ ಬಂದು ಫ್ಲ್ಯಾಟ್ ತಗೋಬೇಕು ಅಂತ ಸುಳ್ಳು ಹೇಳಿ ವಿಷಯ ತಿಳ್ಕೊಂಡ್ವಿ. ದಯವಿಟ್ಟು ಏನು ತಪ್ಪು ತಿಳ್ಕೊಬೇಡಿ. ಅಯ್ಯೋ, ಹಾಗ್ಯಾಕೆ ಹೇಳ್ತಿದ್ದೀರಿ? ಹೆಣ್ಣೆತ್ತೋರು ಅಂದ್ರೆ ಹೀಗೆ ಇರ್ಬೇಕು. ನಾನು ಹೆಣ್ಣೆತ್ತಿದ್ರೆ ಇದೇ ಕೆಲಸ ಮಾಡ್ತಿದ್ದೆ. ಮದ್ವೆ ಅಂದ್ಮೇಲೆ ಹೀಗೆ ಇರುತ್ತೆ ಅಲ್ವಾ? ಯಾವುದೂ ಸಡನ್ ಆಗಿ ನಿರ್ಧಾರ ತಗೊಳ್ಳೋದಕ್ಕಾಗಲ್ಲ ಅಲ್ವಾ? ನೀವ್ ವಿಚಾರಿಸಿದ ಹಾಗೆ ನಿಮ್ ತಂಗಿ ಬಗ್ಗೆ ನಾವು ಕೂಡ ವಿಚಾರಿಸಿದೀವಿ. ನೀವು ನನ್ನ ಮಗನ ಬಗ್ಗೆ ವಿಚಾರಿಸಿದ್ದು ನನ್ಗೇನು ಬೇಜಾರಿಲ್ಲ. ಯಾಕಂದ್ರೆ ಅವನ್ ತಾಯಿ ಕಷ್ಟ ಅವನಿಗೆ ಗೊತ್ತಿರೋದಕ್ಕೆ ಈ ಮಟ್ಟಕ್ಕೆ ಬೆಳೆದಿರೋದು. ಸುಮಂತ್, ಹಾ, ಅರ್ಚನಾ ಅವ್ರೆ, ನೀವಿಬ್ರು ಸೆಪರೇಟ್ ಆಗಿ ಮಾತಾಡ್ಕೊಳ್ಳೋ ಹಾಗಿದ್ರೆ ಮಾತಾಡ್ಕೊಂಬನ್ನಿ. ನಮ್ಮ ಅರ್ಚನಾ ಮೇಡಮು ತುಂಬಾ ಮಾತಾಡ್ತಾರೆ, ಒಳ್ಳೆ ಮಾತುಗಳನ್ನ. ಅವ್ರ ಹತ್ರ ಒಂದ್ಸಾರಿ ಯಾರೇ ಆದ್ರೂ ಮಾತಾಡ್ತಾ ಇದ್ರೆ ಕೇಳ್ತಾನೇ ಇರ್ಬೇಕು ಅನ್ಸುತ್ತೆ. ಕಳ್ದೋಗ್ಬಿಡ್ತಾರೆ. ಅಚ್ಚುಮ್ಮ, ಹೋಗು ಕಂದ. ಏನೋ ಮಾತಾಡಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ಇಬ್ರು ಮಾತಾಡಂಗಿದ್ರೆ ಮಾತಾಡ್ಕೊಂಬ ಹೋಗಿ. ಅಚ್ಚು, ಹೋಗಮ್ಮ. ತೊಂದರೆ ಇಲ್ಲ. ಅವ್ರಿಗೆ ಸಪ್ರೇಟಾಗಿ ಮಾತಾಡೋಕೆ ಆಸಕ್ತಿ ಇಲ್ಲ ಅಂತಂದ್ರೆ ಪರವಾಗಿಲ್ಲ ಬಿಡಿ. ಇವತ್ತೇ ಮಾತಾಡಬೇಕು ಅಂತ ರೂಲ್ಸ್ ಏನಿಲ್ವಲ್ಲ. ಗಂಡು ಹೆಣ್ಣು ಸಪ್ರೇಟಾಗಿ ಮಾತಾಡಬೇಕು ಅಂತ ಸಂಪ್ರದಾಯ ಇತ್ತಷ್ಟೇ. ಅದಿವಾಗ ಒತ್ತಾಯ ಮಾಡೋ ಪರಿಸ್ಥಿತಿಗೆ ಬಂದಿದೆ. ಹಾಗೆಲ್ಲ ಒತ್ತಾಯ ಮಾಡೋದು ಸರಿಯಲ್ಲ. ಫೋನು ಮೆಸೇಜಲ್ಲೋ ಮಾತಾಡ್ಕೋತೀವಿ ಬಿಡಿ. ಇಲ್ಲ ಅಂದರೆ ಹೊರಗಡೆ ಎಲ್ಲಾದರೂ ಮೀಟ್ ಮಾಡ್ತೀವಿ. ನಿಮಗೆ ಓಕೆ ಅಲ್ವಾ ಅರ್ಚನಾ ಅವರೇ? ರೀ, ಹುಡುಗ ತುಂಬಾ ಒಳ್ಳೆ ಮನ್ಸಿರೋನ್ರಿ. ಹೌದು ಸುಮತಿ. ಸರಿಮ್ಮ, ನಿಮ್ಮೆಲ್ರಿಗೂ ಹುಡುಗಿ ಇಷ್ಟ ಆಗಿದ್ದಾಳಲ್ವಾ? ತಾಂಬೂಲ ಬದಲಾಯಿಸ್ಕೋಬೋದಾ?